ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾಳೆ 9/7/2025ಕ್ಕೆ ನಡೀತಕ್ಕಂಥ SSLC ಪರೀಕ್ಷೆ 3ಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಗಣಿತದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಇದು ಸೆಕೆಂಡಲ್ಲಿ ಆಗಿರ್ತಕ್ಕಂಥ ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಇದೆ. ಖಂಡಿತವಾಗಿ ಪ್ಯಾಟರ್ನ್ ಸೇಮ್ ಇರ್ತದೆ. ಸ್ವಲ್ಪ ಕ್ವಶನ್ಸ್ಗಳು ಏನಾದರೂ ಚೇಂಜ್ ಆಗ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಾನು ನಿಮ್ಗೆ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರ್ತವೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗಿ. ಫಸ್ಟು ಒಂದು ಪ್ರಶ್ನೆ ಇತ್ತು, ಶ್ರೇಣಿಗಳ ಮೇಲೆ ಕೇಳಿದ್ದಾರೆ. AN, SN ಮತ್ತು SN-1ಗಳು ಕ್ರಮವಾಗಿ ಸಮಾಂತರ ಶ್ರೇಣಿಯ n ಮೊದಲ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ಆಗಿದ್ದರೆ ಸರಿಯಾದ ಸಂಬಂಧ ಏನನ್ನು ಸೂಚಿಸ್ತದೆ ಅಂತ ಕೇಳಿದರು. AN = SN-SN-1 ಅಂತಕ್ಕಂಥದ್ದು ಉತ್ತರವನ್ನು ನೀವು ಬರಿಬೇಕು. ಇನ್ನು ಇದು ವೃತ್ತಗಳ ಮೇಲೆ ಇರ್ತಕ್ಕಂಥದ್ದು ಒಂದು ಕ್ವಶನ್ ಅಂತೂ ನಿಮಗೆ ಬಂದೇ ಬರ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಎಷ್ಟಿರ್ತದೆ? 90 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಇದು ಕೂಡ ರೇಖೆಗಳ ಮೇಲೆ ಒಂದಂತೂ ಕೂಡ ಖಂಡಿತವಾಗಿ ಬಂದೇ ಬರ್ತಂಥ ಪ್ರಶ್ನೆ. ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ? ಆಪ್ಷನ್ ಎ ಸಮಾಂತರವಾಗಿರ್ತವೆ ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್, ಉದ್ದ L ಮಾನ ಇದೆ, ಅಗಲ B ಮಾನ ಇದೆ, ಎತ್ತರ H ಮಾನ ಇದ್ದರೆ ಆಯತ ಘನದ ಘನಫಲ ಎಷ್ಟಿರ್ತದೆ ಅಂತ ಕೇಳಿದರು. ಆಪ್ಷನ್ ಡಿ LBH ಘನಮಾನಗಳು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದರು. 1/5 ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇನ್ನು ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧದ ಬೆಲೆ ಕೇಳಿದರು, ಅದು 1 ಬರ್ತದೆ. ಆಮೇಲೆ 7ರಲ್ಲಿ ಒಂದು ತ್ರಿಭುಜ ಇದೆ, ಅದರಲ್ಲಿ ಡಿ ಲಂಬ BC ಅಂದಿದ್ದಾರೆ. AD 2 ಸೆಂಟಿಮೀಟರ್, AE 1 ಸೆಂಟಿಮೀಟರ್, BD 6 ಸೆಂಟಿಮೀಟರ್ ಆದರೆ EC ಅಳತೆಯನ್ನು ಕೇಳಿದರು. ಓಕೆನಾ? E ಮತ್ತು C ಯ ಅಳತೆ ಎಷ್ಟಿದೆ ಅಂತ ಕೇಳಿದರು. ಆಬ್ವಿಯಸ್ಲಿ 3 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ಇನ್ನು ಲಾಸ್ಟ್ 8ರಲ್ಲಿ ನಿಮಗೆ ಮತ್ತೆ ಕೇಳಿದ್ದಾರೆ, ಇದು ಯಾವತ್ತು ಬರ್ತಕ್ಕಂಥ ಪ್ರಶ್ನೆ. ಒಂದು ದತ್ತಾಂಶ, ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ 7, 5 ಮತ್ತು 6 ಆಗಿದ್ದರೆ ಮಧ್ಯಾಂಕ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸರಾಸರಿ 7.5 ಅದ. ಓಕೆನಾ? ಮಧ್ಯಾಂಕ ಎಷ್ಟಾಗಿರ್ತದಪ್ಪ ಅಂದರೆ 7 ಅನ್ನೋದು ಸರಿಯಾದ ಉತ್ತರಲ್ಲಿ ಬರಬೇಕು. ಇನ್ನು 1 ಮಾರ್ಕಲ್ಲಿ ಕೇಳಿದ್ದಾರೆ, 5 ಮತ್ತು 7ರ ಲಸವನ್ನು ಕಂಡುಹಿಡಿರಿ. ವೆರಿ ಈಸಿ, 5 7 ಗುಣಿಸೋದು. 5 7 35 ಅನ್ನೋದೇ ಲಸ ಬರ್ತದೆ, ಭಾಳ ಈಸಿಯಾಗಿ ಬಿಡಿಸ್ಬೋದು. 10ನೇ ಪ್ರಶ್ನೆ, AX² + BX + C = 0, A is not equal to 0. ಈ ವರ್ಗ ಸಮೀಕರಣದ ಮೂಲ ಬರಿಬೇಕಾದ್ರೆ x = -b ± √v² - 4ac / 2a ಅನ್ನೋದು ನೀವು ಬರಿಬೇಕಿತ್ತು. 11ನೇ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ r ಅದ, ಕೋನ θ ಅದ. ಆದಾಗ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರಿಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ / 360 ಡಿಗ್ರಿ × πr² ಅನ್ನೋದನ್ನು ಬರಿಬೇಕಿತ್ತು. 12ನೇ ಪ್ರಶ್ನೆ, ತ್ರಿಜ್ಯ r ಮಾನಗಳಾಗಿರುವ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದರು. ಪೂರ್ಣ ಮೇಲ್ಮೈ ವಿಸ್ತೀರ್ಣ = 3πr². 13ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ PXY ಬಿಂದುವಿಗೆ ಇರೋ ದೂರವನ್ನು ಬರೀರಿ ಅಂತ ಕೇಳಿದರು. D = √x² + y². ಇನ್ನು 14, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಎಷ್ಟಾಗಿರ್ತದೆ? 1 ಆಗಿರ್ತದೆ. ಅದು ಕೂಡ ವೆರಿ ಈಸಿ ಇತ್ತು. ಇನ್ನು ಮುಂದಿನ ಪ್ರಶ್ನೆ 15, ಚಿತ್ರದಲ್ಲಿ P ಬಿಂದುವಿನಿಂದ O ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 8 ಸೆಂಟಿಮೀಟರ್, ಕೇಂದ್ರದಿಂದ P ಬಿಂದುವಿಗೆ ಇರುವ ದೂರ 10 ಸೆಂಟಿಮೀಟರ್. ವೃತ್ತದ ತ್ರಿಜ್ಯ ಕಂಡುಹಿಡಿಬೇಕಿತ್ತು. ವೆರಿ ಈಸಿ ಅದ. ಅದನ್ನು ವೃತ್ತದ ತ್ರಿಜ್ಯ ಕಂಡುಹಿಡಿತಕ್ಕಂಥ ಸೂತ್ರ ಹಾಕ್ರಿ. ಸೂತ್ರ ಹಾಕಿದಾಗ ಎಷ್ಟು ಬರಬೇಕು? 6 ಸೆಂಟಿಮೀಟರ್ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು 16ರಲ್ಲಿ ಏನು ಕೇಳಿದ್ದಾರೆ? 2x + 3y - p = 0, 4x + 6y - 18 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ P ಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ವೆರಿ ಈಸಿ ಅದ. ಅದರಲ್ಲಿ A1 A2 ಮತ್ತು B1 B2 C1 C2 ಬರ್ಕೊಡ್ರಿ. P = 9 ಅಂತ ಬರ್ತದೆ. ಭಾಳ ಈಸಿಯಾಗಿ ನೀವು ಅದನ್ನು ಏನು ಮಾಡ್ಬೋದು? ಬಿಡಿಸ್ಬೋದು. 17ರಲ್ಲಿ ಹೋಗೋಣ. 2 ಮಾರ್ಕ್ಸ್ ಕ್ವಶನ್, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳ್ತಾರೆ. ಚೆನ್ನಾಗಿ ಕಳ್ಕೊಂಡು ಹೋಗಿ. 2 ಅಥವಾ 3 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ವಾಸ್ತವ ಸಂಖ್ಯೆಗಳ ಪಾಠದಿಂದ ಬರ್ತವೆ. ಓಕೆ, ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ 2 ಅಥವಾ 3 ಅಂಕಕ್ಕೆ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ, ಅದನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ಬಿಡಿಸ್ರಿ. ಇನ್ನು ವರ್ಜಿಸುವ ವಿಧಾನದಿಂದ ಸಮೀಕರಣ ಬಿಡಿಸೋದು ಕೂಡ ಭಾಳ ಈಸಿ ಅದ.
ಓಕೆನಾ. ವೆರಿ ಈಸಿ. ಎರಡು ಸಮೀಕರಣ ಇರ್ತದೆ. ಎಕ್ಸ್ ಪ್ಲಸ್ 2y = 7, ಎಕ್ಸ್ ಪ್ಲಸ್ y = 5. ಮೊದಲು ಚಿಹ್ನೆ ಎಲ್ಲ ಬದಲು ಮಾಡಿಕೊಡ್ರಿ. ಆಮೇಲೆ ಏನು ಹೋಗ್ತದೆ, ಈ ಎಕ್ಸ್ ಹೋಯ್ತು, ಈ ಎಕ್ಸ್ ಹೋಯ್ತು. ಇಲ್ಲಿ ಕೇವಲ y ಮತ್ತು 7 5 ಉಳಿತು. 2 y ಉಳಿತು, 2 ಉಳಿತು. ಹಾಗಾದರೆ 2ರಲ್ಲಿ 2 ಹೋದರೆ ಎಷ್ಟಾಯಿತು, y ಅಂತಕ್ಕಂಥದ್ದು ಕೇವಲ 2 ಬಂತು. ಈ 2ರ ಬೆಲೆಯನ್ನು 1ನೇ ಸಮೀಕರಣದಲ್ಲಿ ಹಾಕ್ರಿ. ಆವಾಗ ಎಕ್ಸ್ ಬರ್ತದೆ. ಎಕ್ಸ್ ಅರೋದು ಎಷ್ಟಾಗ್ತದಪ್ಪ ಅಂದ್ರೆ 3 ಅಂತ ಇರ್ತದೆ. ಭಾಳ ಈಸಿಯಾಗಿ ವರ್ಜಿಸೋ ವಿಧಾನದಿಂದ ನಿಮಗೆ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಇನ್ನು ವರ್ಗ ಸಮೀಕರಣಗಳನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸೋದು ಅಂತ ಕೇಳ್ತಾರೆ. ಇಲ್ಲೇನಿದೆ, x² + 5x + 6 = 0 ಅದ. ಅದನ್ನು ಬರ್ಕೊಡ್ರಿ. ಈ 5x ಅನ್ನು ಹೇಗೆ ಬರಿಬೋದು, 2x + 3x ಅಂತಲೂ ಬರಿಬೋದು. ಯಾಕಂದ್ರೆ ಅಲ್ಲಿ ನಮಗೆ ಕಾಮನ್ ಸಿಗಬೇಕು x + 2 ಮತ್ತು x + 2 ಅಂತ. ಆವಾಗ ನಮಗೆ x = -2 ಮತ್ತು x = -3 ಸಿಗ್ತದೆ. ಇನ್ನೊಂದಿದೆ, x² + 5x + 4 = 0 ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲಿಕ್ಕೇನು ಕೂಡ ಕೇಳ್ಬೋದು. ಹೇಗೆ ಕಂಡುಹಿಡಿತೀರಿ? ಸೊ ಮೊದಲು ಬರ್ಕೊಡ್ರಿ. ಅದರಲ್ಲಿ A1 B Cಗಳನ್ನು ಬರ್ಕೊಡ್ರಿ. ಶೋಧಕ B² - 4AC ಸೂತ್ರವನ್ನು ಹಾಕಬೇಕು. ಅವಾಗ ಹಾಕಿದಾಗ 9 ಬರ್ತದೆ. ಅವಾಗ ಶೋಧಕ ಏನಾಗಿರ್ತದಪ್ಪ ಅಂದರೆ B² - 4AC > 0 ಆಗಿರ್ತದೆ. ಆವಾಗ ವಾಸ್ತವ ಮೂಲಗಳು ಹೊಂದಿರ್ತವೆ ಅನ್ನೋದನ್ನು ನೀವೇನು ಮಾಡ್ಬೋದು, ತೋರಿಸ್ಬೋದು. ಇನ್ನು ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಸಮಾಂತರ ಶ್ರೇಣಿ ಕೊಟ್ಟಿದ್ರು 1 4 7 20 ಪದಗಳ ಮೊತ್ತ ಅಂತ ಕೇಳಿದ್ದಾರೆ. ನೆನಪಿಟ್ಕೋಬೇಕು. 20 ಪದಗಳ ಮೊತ್ತ ಅಂತಂದಾಗ ನಾವು ಸೂತ್ರ ಏನು ಹಾಕಬೇಕಾಗ್ತದೆ, SN = n/2 2a + n - 1 × d ಸೂತ್ರವನ್ನು ಹಾಕಬೇಕು. ಸೊ ಎಷ್ಟು ಬಂತು, S20 590 ಅಂತಕ್ಕಂಥದ್ದು ಉತ್ತರ ನಿಮಗೆ ತೋರಿಸ್ಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಸ್ವಲ್ಪ ಸೇಮ್ ಪ್ಯಾಟರ್ನಲ್ಲಿ ಕಲ್ಕೊಂಡೋಗಿ. ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಅನುಪಾತದ ಚಾರ್ಟ್ ಅದ. ಓಕೆ, ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದು. ಆ ಅನುಪಾತದ ಚಾರ್ಟನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಇಲ್ಲಿ ಬರೀ ಏನದಪ್ಪ ಅಂತಂದ್ರೆ ಬೆಲೆಗಳನ್ನು ಕಂಡುಹಿಡಿಯೋದದ. ಜಸ್ಟ್ ಭಾಗಿಸಿ ಗುಣಿಸಿದರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಅಷ್ಟೇ, ಮತ್ತೇನೂ ಇಲ್ಲ ಇಲ್ಲಿ. ಇನ್ನು 22ರಲ್ಲಿ ಏನು ಬಂದಪ್ಪ ಅಂದ್ರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಬರಿಬೇಕಂತಿತ್ತು. ಓ ವೃತ್ತ ಕೇಂದ್ರ ಅದ. A 24 B 28 ಆದ್ರೆ AB ಅಂತ್ಯ ಬಿಂದು ಆದ್ರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಸೊ A ಬರ್ಕೊಡ್ರಿ, B ಬರ್ಕೊಡ್ರಿ. ಅದರಲ್ಲಿ x1 y1 x2 y2ಗಳನ್ನು ಸೇರಿಸ್ಕೊಡ್ರಿ. ಈ ಸೂತ್ರ ಇಂಪಾರ್ಟೆಂಟ್ ಅದ. ಮಧ್ಯಬಿಂದುವಿನ ನಿರ್ದೇಶಾಂಕಗಳು x1 + x2 / 2 y1 + y2 / 2. ಆವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ 2 ಮತ್ತು 6 ಅಂತಕ್ಕಂಥ ನಿರ್ದೇಶಾಂಕಗಳು ನಮಗೆ ಸಿಗ್ತವೆ. ಮುಂದಿನ ಪ್ರಶ್ನೆ, ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 147 ಮೀಟರ್ 56 ಮೀಟರ್ ಆಗಿದ್ದಾವೆ. ಉದ್ದ ಮತ್ತು ಅಗಲ ಈ ಎರಡೂ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲಿಕ್ಕೆ ಉಪಯೋಗಿಸಬಹುದಾದ ಸಲಾಕೆ ಗರಿಷ್ಠ ಉದ್ದವನ್ನು ಕಂಡುಹಿಡಬೇಕು. ಜಮೀನಿನ ಉದ್ದ ಅಳಿಲಿಕ್ಕೆ ಈ ಸಲಾಕೆಯನ್ನು ಎಷ್ಟು ಬಾರಿ ಬಳಸಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ, ಉದ್ದ 147, ಅಗಲ 56. ಓಕೆ, ಅದ್ರ ಫಸ್ಟ್ ಮಸಗಳನ್ನು ಕಂಡುಹಿಡಿಬೇಕು. ಮಸ ಕಂಡುಹಿಡಿದಾಗ ಸಾಮಾನ್ಯ ಅಪವರ್ತನ 7 ಬರ್ತದೆ. 7 ಏನಾಗಿರ್ತದೆ, ಸಲಾಕೆ ಗರಿಷ್ಠ ಉದ್ದ ಆಗಿರ್ತದೆ. ಇನ್ನು ಎಷ್ಟು ಬಾರಿ ಬಳಸ್ಬೋದು ಅಂತ ಕೇಳಿದಾರಲ್ಲ, 147/7 ಅಂತಂದರೆ 21 ಬಾರಿ ಅದನ್ನು ಬಳಸ್ಬೋದು ಅನ್ನೋದನ್ನು ನೀವು ಬರಿಬೋದಿತ್ತು. ವೆರಿ ಸಿಂಪಲ್ ಅದು. ಮುಂದಿನ ಪ್ರಶ್ನೆ, ಸಂಭವನೀಯತೆ ಮೇಲೆ. ಒಂದು ಪೆಟ್ಟಿಗೆಯಲ್ಲಿ 6 ನೀಲಿ ಮತ್ತು ಕೆಲವು ಕೆಂಪು ಗೋಲಿಗಳಿವೆ. ಪೆಟ್ಟಿಗೆಯಿಂದ ನೀಲಿ ಗೋಲಿಯನ್ನು ತೆಗೆಯುವ ಸಂಭವನೀಯತೆ 3/8. ಹಾಗಾದರೆ ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಪೆಟ್ಟಿಗೆಯಿಂದ ಒಂದು ಕೆಂಪು ಗೋಲಿಯನ್ನು ತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಮೊದಲಿಗೆ ಬರ್ಕೊಳ್ಳೋಣ. ಕೆಂಪು ಗೋಲಿಗಳ ಸಂಖ್ಯೆ ಎಷ್ಟಿದಾವೆ, x ಆಗಿರಲಿ. ನೀಲಿ ಗೋಲಿಗಳ ಸಂಖ್ಯೆ 6. ಅಂದರೆ ಒಟ್ಟು ಗೋಲಿಗಳು ಎಷ್ಟಾಯಿತು, x + 6. ಸಂಭವನೀಯತೆ P of E = n of E / n of S ಆದಾಗ 6 / x + 6 ಅಂತ ಬರ್ತದೆ. ಆವಾಗ ನೀಲಿ ಗೋಲಿಯನ್ನು ತೆಗಿಬೇಕಾದ್ರೆ 3/8 ಹಾಕ್ತೀವಿ. ಸೊ ಆವಾಗ ನಮಗೆ ಕೆಂಪು ಗೋಲಿಗಳ ಸಂಖ್ಯೆ ಸಿಗ್ತದೆ, 10 ಸಿಗ್ತದೆ. ಸ್ವಲ್ಪ ನೀಟಾಗಿ ನೋಡಿಕೊಂಡು ಲೆಕ್ಕವನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಆವಾಗ ಒಟ್ಟು ಗೋಲಿಗಳ ಸಂಖ್ಯೆ 10 + 6 16. ಸಂಭವನೀಯತೆ 10/16 ಅಂತ ಬರ್ತದೆ. ಇದು ನಿಮಗೆ ಟೆಪ್ ಅನಿಸಿದ್ರೆ ಇಲ್ಲಿ ಇನ್ನೊಂದು ದಾಳದ ಮೇಲೆ ಒಂದು ಲೆಕ್ಕ ನಿಮಗೆ ಕೊಟ್ಟಿದ್ದರು. ಏನಿದೆ ನೋಡಿರಿ, ಒಂದು ದಾಳದ 6 ಮುಖಗಳು ಈ ಕೆಳಗಿನಂಥ ಸಂಖ್ಯೆಯನ್ನು ತೋರಿಸ್ತವೆ. 1 2 3 4 1 5. ಈ ದಾಳವನ್ನು ಒಂದು ಬಾರಿಗೆ ಉರುಳಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಇಲ್ಲಿ ಹೇಗೆ ಬರೀತೀರಿ, ಫಸ್ಟ್ ಬರ್ಕೊಡ್ರಿ. ದಾಳದಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು S = 1 2 3 4 1 5 ಅಂದರೆ n of x = 6. ಅಂದರೆ ಈ ಬಂದಾಗ ಸೊ 1 4 1 ಇಟ್ ಮೀನ್ಸ್ ಪೂರ್ಣ ವರ್ಗ ಸಂಖ್ಯೆ. ಅವು ಎಷ್ಟು ಬಂತು, 3 ಬಂತು. n of E / n of x = ಸೊ ಉತ್ತರ ಎಷ್ಟು ಬರಬೇಕು, 3/6. ಅಂದರೆ ಅದನ್ನು ಇನ್ನೂ ಸರಳ ರೂಪಕ್ಕೆ ತಂದಾಗ 1/2 ಅನ್ನೋದು ಉತ್ತರ ನಿಮ್ಮದು ಕೊಡಬೇಕು. ಇನ್ನು 3 ಮಾರ್ಕ್ಸಲ್ಲಿ ನಿಮಗೆ ಪ್ರತಿ ಸರಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಈ ಪ್ಯಾಟರ್ನನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಸೊ ಓಕೆ, ನಿಮಗೆ ಅಂಕಗಳು ಆರಾಮಾಗಿ ಸಿಗ್ತಾವೆ. ಇನ್ನು
ವೃತ್ತದ ಮೇಲೆ 2 ಪ್ರಮೇಯಗಳು ಬರ್ತವೆ. ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಾದ ಸ್ಪರ್ಶಕ ಇದೆ. ಆಮೇಲೆ ಇನ್ನೂ ಒಂದು ವೃತ್ತದಲ್ಲಿರ್ತಕ್ಕಂಥ ಪ್ರಮೇಯವನ್ನು ನೋಡ್ಕೊಡ್ರಿ. ಇಲ್ಲಿನೂ ಕೂಡ ನೀವು 3 ಮಾರ್ಕ್ಸ್ ಏನು ಮಾಡ್ಬೋದಪ್ಪ ಅಂದ್ರೆ ಪ್ರಮೇಯವನ್ನೇ ಬರೆದು ಸಾಧನೆಯನ್ನು ಮಾಡ್ಬೋದು. ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಲೆಕ್ಕಗಳನ್ನ ಕಳ್ಕೊಂಡು ಹೋಗಿ ಈ ಥರ ಸಾಧಿಸಿ ಅಂತಕ್ಕಂಥ ಪ್ರೂವ್ ಮಾಡ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ಕೇಳಿರ್ತಾರೆ. ಪುಸ್ತಕದಲ್ಲಿರ್ತಕ್ಕಂಥ ಲೆಕ್ಕಗಳಿರ್ತವೆ, ಬೇರೆ ಯಾವುದೂ ಕಷ್ಟ ಇರೋದಿಲ್ಲ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಸಾಧನೆಯನ್ನು ಮಾಡ್ಬೋದು. ಇದು PDF ನಾನು ಡ್ರೈವಲ್ಲಿ ಕೊಡ್ತೀನಿ, ಇದನ್ನು ಚೆನ್ನಾಗಿ ಒಂದ್ಸರಿ ನೋಡ್ಕೊಡ್ರಿ. ಪ್ಯಾಟರ್ನ್ ಸೇಮ್ ಇರ್ತದೆ. ಇನ್ನೊಂದು ಭಾಳ ಈಸಿ ಅಂದ್ರೆ ಏನಪ್ಪ ಅಂದ್ರೆ 3 ಮಾರ್ಕಸಿಗೆ ಸರಾಸರಿಯನ್ನು ಕಂಡುಹಿಡಿಯೋದು. ಸೊ ನಿಮಗೆ ಹೇಳ್ತೀನಿ, ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ಸರಾಸರಿನ ಕಂಡುಹಿಡಿದಾಗ ಜಸ್ಟ್ ಮಧ್ಯಬಿಂದುವನ್ನು ಕಂಡುಹಿಡಿಬೇಕು. ಓಕೆನಾ. 0 ಇಂದ 10ದಲ್ಲಿರ್ತಕ್ಕಂಥ ಮಧ್ಯಬಿಂದು 5, 10ರಿಂದ 20ರಲ್ಲಿ 15, 20ರಿಂದ 30 25, 30ರಿಂದ 40 35, 40ರಿಂದ 40, 40ರಿಂದ 50ರಲ್ಲಿ 45. ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ F1 ಇಂಟು XIಗೆ ಗುಣಿಸ್ಬೇಕು. ಸೊ ಗುಣಿಸಿದಾಗ ಎಷ್ಟು ಬರ್ತದೆ, ಸಿಗ್ಮಾ FI XI = 210. ಆವಾಗ 210 10 ಭಾಗಿಸಿದಾಗ ಸರಾಸರಿನ 21 ಬರ್ತದೆ. 3 ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ರಿ. ಇದು ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ ಇತ್ತು. ಸೊ ಬಹುಲಕದಲ್ಲಿನೂ ಕೂಡ ಸ್ವಲ್ಪ ಟಪ್ ಅನಿಸಿದ್ರು ಸರಾಸರಿ ಕಲ್ಕೊಂಡು ಹೋಗಿ, ನಿಮಗೆ ಖಂಡಿತವಾಗಿ ಅಂಕಗಳು ಸಿಗ್ತವೆ. ಇನ್ನು ತ್ರಿಭುಜದ ಮೇಲೆ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇತ್ತು. ಸೊ ಇದು ಕೂಡ ನೀವೇನು ಮಾಡ್ಬೋದು, ಆರಾಮಾಗಿ ಬಿಡಿಸ್ಬೋದು. ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಸೊ ಬೇಸಿಕ್ ಗೊತ್ತಿದ್ರೆ ಖಂಡಿತವಾಗಿ ಬಿಡಿಸ್ತೀರಿ. ಆಮೇಲೆ ನೆಕ್ಸ್ಟ್ ನಿರ್ದೇಶಾಂಕ ದೂರ ಸೂತ್ರಗಳನ್ನು ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು ಮತ್ತು ನಿರ್ದೇಶಾಂಕಗಳ ಮೇಲೆ ಬಂದಿರತಕ್ಕಂಥ ಲೆಕ್ಕ ಇತ್ತು. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಫ್ರೆಂಡ್ಸ್, ಆರಾಮಾಗಿ ಸಾಲ್ವ್ಗಳನ್ನು ಮಾಡ್ಬೋದು. ಸೊ ಇಲ್ಲಿ ದೂರ ಸೂತ್ರ ನಿಮಗೆ ಗೊತ್ತಿಲ್ಲ, D = x2 - x1 whole square + y2 - y1 whole square. ಆ ಸೂತ್ರ ನೀವು ಬಹ್ಯಾಟ್ ಮಾಡಲೇಬೇಕು. ಆ ಸೂತ್ರ ಬಂದರೆ ನಿಮಗೆ ಖಂಡಿತವಾಗಿ ಆ ಲೆಕ್ಕ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇನ್ನು ನೆಕ್ಸ್ಟ್ ಒಂದು ಭಿನ್ನ ರಾಶಿಯಲ್ಲಿ ಛೇದ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಲೆಕ್ಕ ಭಾಳ ಇಂಪಾರ್ಟೆಂಟ್ ಇತ್ತು. ಸ್ವಲ್ಪ ನಿಮಗೆ ಟಫ್ ಅನ್ನಿಸ್ತದೆ, ಬಟ್ ಆದರೂ ಕೂಡ ಏನು ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಅಂತಲೇ ನಾನು ನಿಮಗೆ ಹೇಳ್ಬೋದು. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ನಾನು ಏನು ಮಾಡಿದ್ದೀನಿ, ಮೇನ್ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂಥವುಗಳನ್ನೇ ಹೇಳಿದ್ದೀನಿ. ಸೊ ಮ್ಯಾಪ್ ಅದ, ಚೆನ್ನಾಗಿ ಅದನ್ನು ಮ್ಯಾಪ್ ಒಂದು ಸಾಲ್ವ್ ಮಾಡಿಕೊಡ್ರಿ. ಸೊ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಆಗಿರಲಿ, ಅದನ್ನು ನೀವೇನು ಮಾಡಬೇಕು, ಬಿಡಿಸ್ಬೇಕು. ಆಮೇಲೆ ಇದು ಕೋನಗಳ ಮೇಲೆ ಇರ್ತಕ್ಕಂಥದ್ದಿದೆ, ಪ್ರಮೇಯ ಇದೆ. ಓಕೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಡ್ರೈವಲ್ಲಿದೆ. ಸೊ ಖಂಡಿತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೊಗೊಳ್ರಿ. ಇದು ಸಮಾಂತರ ಶ್ರೇಣಿಯಲ್ಲಿ 15 ಪದಗಳ ಮೊತ್ತವನ್ನು ಕಂಡುಹಿಡಬೇಕು. 4 ಮಾರ್ಕ್ಸಿಗಿರ್ತಕ್ಕಂಥ ಲೆಕ್ಕ. ಸೊ ನೋಡ್ಕೊಡ್ರಿ, ಇದು ಕೂಡ ಈಸಿಯಾಗಿ ನೀವೇನು ಮಾಡ್ಬೋದು, ಬಿಡಿಸ್ಬೋದು. ಆಮೇಲೆ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಇರ್ತಕ್ಕಂಥ ಪಾಠ ಇತ್ತು 36ಅಲ್ಲಿ. ಸ್ವಲ್ಪ ಟ್ವಿಸ್ಟ್ ಅನ್ನಿಸ್ತದೆ, ಬಟ್ ಆದರೂ ನೀವು ಬೇಸಿಕಾಗಿ ಕಲ್ತ್ಕೊಂಡ್ರಿ ಸೊ ಏನಾಗೋದಿಲ್ಲ. ಇಟ್ಸ್ ವಿಲ್ ಬಿ ಈಸಿ ಟು ಕ್ಯಾರಿ. 37ರಲ್ಲಿ ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧ ಇತ್ತು. ಇದು ಟ್ರಿಗ್ನೋಮೆಟ್ರಿ ಲೆಕ್ಕ ಇತ್ತು, ಬೇಸಿಕ್. ಇನ್ನು ಲಾಸ್ಟ್ ನಿಮಗೆ ಏನು ಕೇಳಿದಾರಪ್ಪ ಅಂತಂದ್ರೆ ಥೇಲ್ಸನ ಪ್ರಮೇಯವನ್ನು ಕೇಳಿದ್ದಾರೆ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳಿಕೆ ನೋಡಿ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಇದಕ್ಕೆ ಬರೆದ್ರೆ ಒಂದು. ಮುಂದೆ ಇದನ್ನೆಲ್ಲ ನೀವು ಥಿಯರಮ್ ಮಾಡಿ ಬಿಡಿಸಿದ್ರೆ ಏನು ಮಾಡ್ತಾರಪ್ಪ ಅಂದ್ರೆ 5 ಮಾರ್ಕ್ಸ್ ಇತ್ತು. ಈ ಸರನು ಕೂಡ ಬಂದರೆ ಬರ್ಬೋದು, ಏನು ಹೇಳಿಕ್ಕೆ ಬರೋದಿಲ್ಲ, ಯಾಕಂದರೆ ಥಿಯರಮ್ ಇರೋದೇ ಈ ಥರ.